ಪತಿ ಪತ್ನಿ ಜಗಳ ಬಿಡಿಸಲು ಬಂದ, ಬುದ್ಧಿ ಹೇಳುವ ನೆಪದಲ್ಲಿ ಬಡಿದು ಕೊಂದ, ಊರ ಹಿರಿಯರೆದುರೇ ನಡೆಯಿತು ಭೀಭತ್ಸ ಕೃತ್ಯ. ಧನದಾಹಿ ಗಂಡನ ಕಾಟಕ್ಕೆ ಬೇಸತ್ತ ಮಹಿಳೆ, ರೈಲು ಹಳಿಗೆ ತಲೆಕೊಟ್ಟು ಆತ್ಮಹತ್ಯೆ, ಪ್ರೀತಿಸಿ ಮದುವೆಯಾದ ತಪ್ಪಿಗೆ ಸಾವಿನ ಶಿಕ್ಷೆ. 4 ತಿಂಗಳಾದರೂ ಬಜೆಟ್ಗೆ ಅನುಮೋದನೆ ಸಿಕ್ಕಿಲ್ಲ, ಆಯವ್ಯಯದ ಮೊತ್ತ ಕಡಿತಕ್ಕೆ ಮುಂದಾದ ಸರ್ಕಾರ, ಬಿಬಿಎಂಪಿ ಆಡಳಿತ ಪಕ್ಷಕ್ಕೆ ಶುರುವಾಗಿದೆ ಆತಂಕ. ಸರ್ವರ್ ಸಮಸ್ಯೆಯಿಂದ ಪಿಜಿ ಕೌನ್ಸಿಲಿಂಗ್ ವಿಳಂಬ, ಬೆಳಗ್ಗೆಯಿಂದ ಸಂಜೆವರೆಗೂ ಕಾದು ಸುಸ್ತಾದ ವಿದ್ಯಾರ್ಥಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಇವಳ ಮೈ ಮೇಲೆ ಬರ್ತಾಳಂತೆ ದೇವಿ, ಅರ್ಚಕರಿಗೂ ಮೊದಲೇ ಪೂಜೆ ಮಾಡ್ತಾಳೆ ಮಂಗಳಗೌರಿ, ಚಾಮರಾಜಪೇಟೆಯಲ್ಲೂ ಶನೇಶ್ವರನ ಆರಾಧನೆಗಾಗಿ ಜಟಾಪಟಿ. ಮುನಿಸಿಕೊಂಡಿದ್ದ ಮಳೆರಾಯ ಕೊನೆಗೂ ಬೆಂಗಳೂರಿಗರ ಮೇಲೆ ಕೃಪೆ ತೋರಿದ್ದಾರೆ. ಇಂದು ಸಂಜೆ ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಗುಡುಗು ಸಿಡಿಲಿನ ಅಬ್ಬರ ಕೂಡ ಜೋರಾಗಿತ್ತು. ಸಂಜೆ ಸುಮಾರು 7 ಗಂಟೆಯಿಂದ ಮಳೆ ಸುರಿದಿದೆ. ಮಲ್ಲೇಶ್ವರಂ, ರಾಜಾಜಿನಗರ, ಮೆಜೆಸ್ಟಿಕ್, ಶಿವಾನಂದ ಸರ್ಕಲ್, ಆರ್ಟಿ ನಗರ, ಹೆಬ್ಬಾಳ, ಶಾಂತಿನಗರ ಸೇರಿ ನಗರದ ವಿವಿಧೆಡೆ ಭಾರೀ ಮಳೆಯಾಗಿದೆ. ಹಲವೆಡೆ ಮರಗಳು ಧರೆಗೆ ಉರುಳಿವೆ. ಮಳೆಯಿಂದಾಗಿ ಕೆಲ ಕಾಲ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ನಡೀತಾ ಇತ್ತು. ಇನ್ನೇನು ಜಗಳ ಮುಗಿದು ಅವರಿಬ್ರು ಉಂಟು ಮಲ್ಕೋರಿದ್ರು. ಆದ್ರೆ ಜಗಳ ಬಿಡಿಸೋಕೆ ಬಂದು ಹೀರೋ ಆಗಕ್ಕೆ ಹೊರಟವನು ಕೊಲೆ ಮಾಡಿ ವಿಲನ್ ಆಗಿದ್ದಾನೆ. ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಅದಕ್ಕೆ ಅತ್ಯಂತ ಸಮಂಜಸವಾದ ಉದಾಹರಣೆ ಈ ವ್ಯಕ್ತಿ. ಈತನ ಹೆಸರು ಖಾದಿರ್. ಬೆಂಗಳೂರಿನ ಬಾಗಲೂರು ಬಳಿಯ ಬೆಳ್ಳಹಳ್ಳಿಯ ನಿವಾಸಿ. ಈತ ನಿನ್ನೆ ರಾತ್ರಿ ನೆಮ್ಮದಿಯಾಗಿ ಮನೆಯಲ್ಲಿರೋದು ಬಿಟ್ಟು ಪಕ್ಕದ ಮನೆಯ ಗಂಡ ಹೆಂಡತಿಯ ಜಗಳ ಬಿಡಿಸೋದಕ್ಕೆ ಹೋಗಿ ಒಂದು ಮರ್ಡರ್ ಮಾಡಿದ್ದಾನೆ. ಅಲ್ಲಿ ಹೆಣವಾದವನು ಸೈಯದ್ ಮೊಹಮ್ಮದ್. ಈ ಸೈಯದ್ ಮೊಹಮ್ಮದ್ ಲಾರಿ ಡ್ರೈವರ್ ಆಗಿದ್ದ. 6 ವರ್ಷಗಳ ಹಿಂದೆ ರೇಷ್ಮಾ ಬಾನು ಅನ್ನೋಳನ್ನ ಮದುವೆಯಾಗಿದ್ದ. ಅವರಿಬ್ಬರ ಸಂಸಾರದಲ್ಲಿ 3 ಮಕ್ಕಳು ಆಗಿದ್ವು. ಎಲ್ಲರೂ ಅನ್ಯೋನ್ಯವಾಗಿಯೇ ಇದ್ರು. ಆದ್ರೆ ಮೊಹಮ್ಮದ್ ಆಗಾಗ ಕುಡಿದು ಬಂದು ಜಗಳವಾಡೋದು ಇತ್ತು. ನಿನ್ನೆ ಕೂಡ ಅವನು ಕುಡಿದಿದ್ದ, ಹೆಂಡತಿ ಮಕ್ಕಳ ಮೇಲೆ ರೇಗಾಡತೊಡಗಿದ. ಜಗಳ ತಾರಕಕ್ಕೇರಿದಾಗ ಗಂಡ ಹೆಂಡತಿಯ ಮಧ್ಯೆ ಬಂದು ಮೊಹಮ್ಮದ್ನನ್ನ ಹೊಡೆದಾಕ್ಬಿಟ್ಟ. ಖದೀರ್ ಅನ್ನೋನು ಬಂದ್ಬಿಟ್ಟು ನಮ್ಮಿಬ್ರು ಜಗಳದಲ್ಲಿ ಅವನ ಮಧ್ಯೆ ಇಂಟರ್ವ್ಯೂನಾಗಿ ಅವನ ಗಂಡ ಇಲ್ಲಿಂದ ಓಡಿಸ್ಕೊಂಬಂದ. ಗಂಡ ಅಲ್ಲಿಂದ ಓಡಿಸ್ಕೊಂಡು ಮನೆ ತನಕ ಓಡಿಸ್ಕೊಂಡು ಬಂದು ಹಿಂದ್ಗಡೆ ಒಂದು ದಬ್ಬೆ ತೊಗೊಂಡು ಬಂದ. ಅದರಲ್ಲಿ ನನ್ನ ಗಂಡನಿಗೆ ಹೊಡೆದ. ನನ್ನ ಗಂಡ ಅಲ್ಲಿಂದ ಕುಸ್ತು ಬಿದ್ದ. ಅಲ್ಲಿ ನಾವು ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಕಾರಣ ಯಾಕೆ ಗೊತ್ತಿಲ್ಲ. ನಮ್ಮಿಬ್ಬರು ಜಗಳದಲ್ಲಿ ಅವನು ಖದೀರ್ ಇಂಟರ್ವ್ಯೂನಾದ. ಖದೀರ್ ಅವನು ಇದಾಗ್ಬಿಟ್ಟು ಇಲ್ಲಿ ಬಂದು ಅನಾವಶ್ಯಕವಾಗಿ ಅವನು ಬಂದ್ಬಿಟ್ಟು ನನ್ನ ಗಂಡನಿಗೆ ಹೊಡೆದಕ್ಕೆ ಸತ್ತಿದ್ದಾನೆ ಅಂತ ಹೇಳಿ ಒಂದು ದೂರು ಕೊಟ್ಟಿದ್ದಾರೆ. ಯಾರಾದ್ರೂ ಹೀಗೆ ಮಾಡ್ತಾರಾ? ಈ ಹತ್ಯೆಗೆ ಏನಾದ್ರೂ ರೀಸನ್ ಇದೆಯಾ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದ್ರೆ ನಿನ್ನೆ ರಾತ್ರಿ ಗಂಡ ಹೆಂಡತಿಯ ಜಗಳ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿತ್ತು. ಅದು ಮನೆಯಲ್ಲಿ ಬಗೆಹರಿಯದೆ ಮಸೀದಿಯ ತನಕ ಹೋಗಿತ್ತು. ಅಂದ ಹಾಗೆ ಅವರ ಪಕ್ಕದ ಮನೆಯ ಖಾದಿರ್ ಮೊಹಮ್ಮದ್ನನ್ನ ಹೊಡೆದಿದ್ದು ಅವರ ಮನೆಯೊಳಗೆ ನುಗ್ಗಿ ಅಲ್ಲ, ಮಸೀದಿಯಲ್ಲಿ ಪತಿ ಪತ್ನಿಯನ್ನ ನಿಲ್ಲಿಸಿಕೊಂಡು ಬುದ್ಧಿ ಹೇಳ್ತಾ ಇದ್ದಾಗ ಏಕಾಏಕಿ ಖಾದಿರ್ ದೊಣ್ಣೆ ಹಿಡ್ಕೊಂಡು ನುಗ್ಗಿದ್ದ. ಕೊನೆಗೆ ಅಟ್ಟಾಡಿಸ್ಕೊಂಡು ಹೋಗಿ ಮೊಹಮ್ಮದ್ನನ್ನ ಮನ ಬಂದಂತೆ ಥಳಿಸಿದ್ದ. ನಂತರ ಖಾದಿರ್ ಕೈಯಿಂದ ಮೊಹಮ್ಮದ್ನನ್ನ ಬಿಡಿಸಿ ಆಸ್ಪತ್ರೆಗೆ కరదొయ్యರಾದ್ರೂ ఆత బతుకులియలిಲ್ಲ. అది ఎట్లా అంటే అట్లా కొట్టేసి మళ్ళీ కట్టి ఎంత పెద్దది కట్టి తీసుకొని వచ్చి తలకు కొట్టేసారు సార్. అట్లే బేవాష్ పడిపోయి కాలుతో తొక్కి ఇక్కడంతా కొట్టినాడు. అప్పుడే అట్లే ఇది చచ్చిపోయినాయి సార్. ಅವನ್ ಮಾತ್ರ ಬಿಡಬೇಡಿ ಸರ್. ಚಿಕ್ಕ ನಾತ ಮಕ್ಕಳು ಆಗ್ಬಿಟ್ಟವ್ರೆಲ್ಲ. ಇವಾಗ ಮಕ್ಕಳಿಗೆ ನೋಡ್ಕೊಂತಾರೆ ಸರ್. ಅವ್ರಿಗೆ ನೀವೇ ನೋಡ್ರಿ, ಜೀವ ಹೋದಂಗೆ ಹೊಡೆದವನ್ನೆಲ್ಲ ಅವನ್ಗೆ ಬಿಡ್ಬೇಕಾ ಬೇಡ ಸರ್. ಅವನ್ಗೆ ಇದು ತೀರಾ ವಿಚಿತ್ರ ಅನಿಸೋ ಘಟನೆ.
ಏನು ಕಾರಣ ಇಲ್ಲದೆ ಪಕ್ಕದ ಮನೆಯವನು ಹೀಗೆ ಹೆಣ ಹಾಕ್ತಾನ? ಆತನ ಉದ್ದೇಶ ಏನಿತ್ತು? ಈ ಹತ್ಯೆಯ ಹಿಂದೆ ಬೇರೆ ಏನಾದ್ರೂ ಕತೆ ಇದೆಯಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಶಶಿ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಕೊನೆವರೆಗೂ ಜೊತೆಯಾಗಿರ್ತೀನಿ ಅಂತ ನಂಬಿಸಿದ್ದ ಆತ ಅವಳನ್ನ ಮದುವೆಯಾಗಿದ್ದ. ಆದರೆ ವರ್ಷ ಕಳೆಯುವಷ್ಟರಲ್ಲಿ ವರದಕ್ಷಿಣೆ ಅನ್ನುವ ಪೆಡಂಭೂತ ಅವನನ್ನ ಆವರಿಸಿಕೊಂಡಿತ್ತು. ಹಣಕ್ಕಾಗಿ ಪೀಡಿಸ್ತಾ ಇದ್ದ ಗಂಡನ ಕಾಟವನ್ನ ತಾಳಲಾರದೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರೈಲಿಗೆ ತಲೆಕೊಟ್ಟು ಶವವಾಗಿರುವ ಈ ಮಹಿಳೆಯ ಹೆಸರು ಮೀನಾ. ಇವಳ ದುರಂತ ಅಂತ್ಯಕ್ಕೆ ಕಾರಣ ಗಂಡನ ವರದಕ್ಷಿಣೆ ದಾಹ. 3 ವರ್ಷದ ಮೀನಾ ಜಾನ್ಸನ್ನನ್ನ ಪ್ರೀತಿಸಿ ಮದುವೆಯಾಗಿದ್ಲು. ಕೊನೆಯವರೆಗೂ ಜೊತೆಯಲ್ಲಿರ್ತೀನಿ ಅಂದಿದ್ದ ಜಾನ್ಸನ್ ತನ್ನ ತಾಯಿ ಮಾತು ಕೇಳಿ ನಿತ್ಯ ಹಣ ತರುವಂತೆ ಹಿಂಸಿಸ್ತಾ ಇದ್ದ. ಈ ಹಿಂದೆಯೇ ಜಾನ್ಸನ್ ವಿರುದ್ಧ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲು ಮೀನಾ ಮುಂದಾಗಿದ್ಲು. ಆದರೂ ದನದಾಹಿ ಜಾನ್ಸನ್ ಕಾಟ ಕೊಡೋದು ನಿಲ್ಲಿಸಿರಲಿಲ್ಲ. ಗಂಡನ ಕಾಟ ತಡೆಯಲಾಗದೆ ಮೀನಾ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನಾವು ಅವನ ಜೊತೆ ಹೋಗ್ಬೇಡಮ್ಮ ಬಂದ್ಬಿಡು ಅಂದರು. ಇಲ್ಲ, ನಾನು ಅವನು ಪ್ರೀತಿ ಮಾಡಿದ್ದೀನಿ, ನಾನು ಮದುವೆ ಮಾಡ್ಕೊತೀನಿ ಅಂತ ಅಂದ್ಲು. ಆಮೇಲೆ ಕೊನೆಗೆ ಟೇಷನ್ಗೆ ಹೋದರು. ಟೇಷನಿಗೆ ಕರೆಸಿದ್ರು. ಅವರೇ ಕೇಸ್ ಮಾಡಿ 1 ತಿಂಗಳಾದಮೇಲೆ ಹೋದೋ. ಅಲ್ಲಿಂದ ನಾವು ಬೇಡ, ಅವ್ನು ಬೇಡ, ಬಂದ್ಬಿಡಮ್ಮ ನಮ್ಮ ಮನೆಗೆ ಅಂದು. ಬರೀ 16 ವರ್ಷಕ್ಕೆ 15 ವರ್ಷ ತುಂಬಿ 16 ವರ್ಷಕ್ಕೆ ಆಯ್ತು ಕಣಪ್ಪ. ಕೊನೆ ಲಾಸ್ಟಿಗೆ 3 ತಿಂಗಳಾದಮೇಲೆ ಅದನ್ನು ಕೇಳ್ತಾರೆ, ಇದನ್ನು ಕೇಳ್ತಾರಮ್ಮ ಅಂತ ಅಂದು. ಸರಿ ಬಿಡಮ್ಮ, ನಿಧಾನಕ್ಕಲ್ವಾ, ಚೆನ್ನಾಗಿ ಹೊಂದ್ಕೊಂಡು ಹೋಗ್ರಿ ಹಿಂದೆ. ಆಮೇಲೆ ಅವ್ರ ಅತ್ತೆ, ನೀನೇನು ತಂದಿದ್ದೀವಿ ನಿಮ್ಮ ಅಪ್ಪನ ಮನೆಯಿಂದ, ಇಷ್ಟು ಕಿರುಕುಳ ಕೊಡ್ತಾರಲ್ಲ, ನೀನು ತಂದರೆ ಗ್ಯಾರಂಟಿ, ಇಲ್ಲ ಅಂದರೆ ನೀನು ಸಾಯಿಸ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದ. ನೆನ್ನೆ ಬಂದು ನಾನು ಬೇಕ್ರಿ ಇದ್ರಗೂಡನೇ ಹೊಡೆದನು ಕಣಪ್ಪ. ಎಲ್ಲನೂ ಹೊಡೆದು ನನ್ನ ಮಗಳನ್ನ ಸಾಯಂಕಾಲ ಹೊತ್ತಿ ಬರ್ತೀವಿ ಕಣಮ್ಮ, ಮನೇಲಿ ಇರೋನು ಹೊತ್ತಿ ಮನೆಗೆ ಬಂದಿಲ್ಲ. ಅವ್ರ ಮನೆ ತಕ್ಕ ಸೀದಾ ಬಂದಾಳ, ಮನೆ ಬಂದವಳು ಗಂಡ ಕೊಲ ಮಾಡಿ ಎಷ್ಟು ಕಣಪ್ಪ. ಮತ್ತಿಕೆರೆಯಲ್ಲಿ ಕೆಲಸವಿಲ್ಲದೆ ಅಪಾಪೋಲಿಯಾಗಿ ಅಲೆದಾಡುತ್ತಿದ್ದ ಜಾನ್ಸನ್ ಶಾಲೆಗೆ ಹೋಗ್ತಿದ್ದ ಮೀನಾಳನ್ನು ಪಟಾಯಿಸಿದ್ದ. ಆಗ ಅವಳಿಗೆ ಕೇವಲ 15 ವರ್ಷ. ಮನೆಯವರ ವಿರೋಧವಿದ್ದಿದ್ದರಿಂದ ಜಾನ್ಸನ್ ಮತ್ತು ಮೀನಾ ಓಡಿ ಹೋಗಿ ಮದುವೆಯಾಗಿದ್ರು. ಮಗಳು ಅಳಿಯನನ್ನ ಕ್ಷಮಿಸಿದ ಮೀನಾ ತಾಯಿ ಬಾಡಿಗೆ ಮನೆ ಮಾಡಿಕೊಟ್ಟಿದ್ರು. ಇವರ ಸುಖ ಸಂಸಾರದಲ್ಲಿ ಹುಳಿ ಹಿಂಡಿದವಳು ಜಾನ್ಸನ್ ತಾಯಿ ಮೇರಿಯಮ್ಮ. ಮೀನಾ ತವರು ಮನೆಯಿಂದ ತಂದ ಹಣ ತೆಗೆದುಕೊಂಡು ಜಾನ್ಸನ್ ಬೇರೆ ಹುಡುಗಿಯರ ಜೊತೆ ಸುತ್ತಾಡ್ತಾ ಇದ್ದ ಅನ್ನೋದು ಸಂಬಂಧಿಕರ ಆರೋಪ. ಮೊನ್ನೆ ಮೀನಾಳ ತಂದೆ ಲಿಂಗೇಗೌಡರೆದುರೇ ಜಾನ್ಸನ್ ಹೆಂಡತಿಯನ್ನ ಥಳಿಸಿದ್ದ. ಆರೋಪ ಮಾಡಿದ್ರೆ ಅದೇ, ಈಗ ಅದು ಡಿಪೆಂಡ್ ಮಾಡಿದ್ದ. ದುಡ್ಡೆಲ್ಲ ತರದವರು ಸಾಯಿಸಾಕ್ತೇವೆ ಅಂತ ಹೇಳ್ಬಿಟ್ಟು ಈಗ ಕೊಲೆ ಮಾಡಿ ಅವ್ನು ಬಿಸಾಕಿರೋದು. ಮದುವೆ ಆಗಿ 3 ವರ್ಷ ದಾಟಿದೆ. ಲವ್ ಮ್ಯಾರೇಜ್ ಮಾಡ್ಕೊಂಡ್ರು ನಾವು ಇಂಟರ್ಫಿಯರ್ ಆಗಲಿಲ್ಲ ಅದಕ್ಕೆ ಯಾವುದಕ್ಕೂ. ಅವರೇ ಮಾಡ್ಕೊಂಡ್ರು. ಮತ್ತೆ ಹತ್ರ ಬಂದರು. ಸರಿ, ಒಂದು 3 ತಿಂಗಳು 4 ತಿಂಗಳು ಕಳೆದ ಮೇಲೆ ಹಿಂಗೆ ನಮ್ಗೆ ಆರ್ಥಿಕ ಹಿಂಗೆ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಬಂದು ಬಿಡ್ಕೊಂಡ್ಲು. ಸರಿ, ಕೈಯಲ್ಲಿ ಸಹಾಯ 1 2 ಲಕ್ಷ ದುಡ್ಡು ಕೊಟ್ವಿ. 1 ಲಕ್ಷ 1 2 ಸಾರಿ. ಆಮೇಲೆ ಒಡವೆನೂ ಮಾಡಿಸಿದ್ದು ಮುಂಚೆ ಒಂದು 6 ವರ್ಷ ಹಿಂದೆನೇ ಮಾಡಿಸ್ತಾ ಇದ್ವಿ. ವರ್ಷ ಒಂದೊಂದು ಐಟಮ್ ಮಾಡಿಸ್ತಾ ಇದ್ವಿ. ಯಾಕೆ ಒಂದೇ ಸಾರಿ ಮಾಡ್ಸೋಕ್ಕಾಗಲ್ವಲ್ಲ. ಸರ್ ಎಲ್ಲ ಮಾಡಿಸಿದ್ದು, ಸರಿ ತಗೊಳ್ಳಮ್ಮ ಅಂತ ಕೊಟ್ವಿ. ಅದಾದಮೇಲೆ ಮತ್ತೊಂದು 4-5 ತಿಂಗಳು ಏನು ನ್ಯೂಸ್ ಬರಲಿಲ್ಲ. ಮತ್ತೆ ಬಂದರು. ಮತ್ತೆ ಬಂದಾಗಲೂ ಇದೆ ದುಡ್ಡು ಕಾಸು ಇದು ಮಾಡೋದು. ಲಾಸ್ಟಿಗೆ ಮೊನ್ನೆ ಗುರುವಾರ ಬಂದು ಈ ಥರ ನಡೀತು. ಮೀನಾ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅನ್ನೋದು ತಂದೆ ತಾಯಿಯ ವಾದ. ಜಾನ್ಸನ್ ಮೀನಾಳನ್ನ ಕೊಲೆ ಮಾಡಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಕ್ಯಾಮ್ರಾಮನ್ ರೇಣುಕಾ ಪ್ರಸಾದ್ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅವರೆಲ್ಲರೂ ರಿವಾಲ್ವರ್ ಬಳಕೆ ಮಾಡೋದ್ರ ಬಗ್ಗೆ ತರಬೇತಿ ಪಡೆಯೋಕೆ ಅಂತ ಚನ್ನಪಟ್ಟಣಕ್ಕೆ ಹೋಗಿದ್ರು. ಆದರೆ ಆ ತಂಡದಲ್ಲಿದ್ದ ಪೇದೆಯೊಬ್ಬನ ಗ್ರಹಚಾರ ಕೆಟ್ಟಿತ್ತು ಅನಿಸುತ್ತೆ. ರಿವಾಲ್ವರ್ನಿಂದ ಫೈರ್ ಮಾಡೋಕೆ ಹೋದಾಗ ಅದು ಸ್ಫೋಟಗೊಂಡು ಪೇದೆ ಆಸ್ಪತ್ರೆ ಸೇರಿದ್ದಾನೆ. ಆದರೆ ಯಾವೊಬ್ಬ ಹಿರಿಯ ಅಧಿಕಾರಿ ಕೂಡ ಪೇದೆಯ ಆರೋಗ್ಯ ವಿಚಾರಿಸಿಲ್ಲ. ಆಸ್ಪತ್ರೆ ಪಾಲಾಗಿರೋ ಈತ ಮಂಜುನಾಥ್, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಕ್ರೈಮ್ ಪಿಸಿ. 30 ಪೇದೆಗಳೊಂದಿಗೆ ಮಂಜುನಾಥ್ ಕೂಡ ರಿವಾಲ್ವರ್ ಫೈರಿಂಗ್ ತರಬೇತಿಗೆ ಅಂತ ಚನ್ನಪಟ್ಟಣಕ್ಕೆ ಹೋಗಿದ್ರು. ಆದ್ರೆ ಇವತ್ತು ತರಬೇತಿ ವೇಳೆ ಆಕಸ್ಮಿಕವಾಗಿ ರಿವಾಲ್ವರ್ ಸ್ಫೋಟಗೊಂಡು ಗಾಯಗೊಂಡಿದ್ದಾರೆ. ರಿವಾಲ್ವರ್ನಿಂದ ಫೈರ್ ಟ್ರೈನಿಂಗ್ ನೀಡ್ತಾ ಇದ್ರು.
ತನ್ನ ಸರದಿ ಬರ್ತಿದ್ದಂತೆ ಫೈರ್ ಮಾಡಲು ರೆಡಿಯಾದ ಮಂಜುನಾಥ್ ಟ್ರಿಗರ್ ಒತ್ತಿದ್ದಾರೆ. ಆಗ ಬಂದೂಕಿನೊಳಗೆ ಬುಲೆಟ್ ಸಿಕ್ಕಿ ಹಾಕೊಂಡು ಅದು ಸ್ಫೋಟಗೊಂಡಿದೆ. ಪರಿಣಾಮ ಮಂಜುನಾಥ್ ಅವರ ಎಡಗೈ ಮತ್ತು ಮುಖಕ್ಕೆ ಗಂಭೀರ ಗಾಯಗಳಾಗಿವೆ. ಬೆಳಗ್ಗೆ 9:00 ಟ್ರೈನಿಂಗ್ ಚನ್ನಪಟ್ಟಣದಲ್ಲಿ ರೇಂಜಲ್ಲಿ ಫೈರಿಂಗ್ಗೆ ಟ್ರೈನಿಂಗ್ ಇತ್ತು. ಬೆಳಗ್ಗೆ ಹೋಗಿದ್ವಿ. 10 ರೌಂಡ್ಸ್ ಫೈರ್ ಆಯಿತು. ತಿರ್ಗಾ ಅದು ಹಾಗೆ ಫೈರ್ ಮಾಡ್ತಿದ್ದಂಗೆ ಇಮಿಡಿಯೇಟ್ ರೈಫಲ್ ಬ್ಲಾಸ್ಟ್ ಆಯಿತು. ಬ್ಲಾಸ್ಟ್ ಆಗಿದ ತಕ್ಷಣ ಕೈಗೆ ಫುಲ್ ಇದಾಯಿತು. ಅಲ್ಲೇ ಬಿದ್ದೆ. ಅಲ್ಲಿಂದ ಪೊಲೀಸ್ ಇದರಲ್ಲಿ ವ್ಯಾನಲ್ಲಿ ಚನ್ನಪಟ್ಟಣಕ್ಕೆ ಕರ್ಕೊಂಡು ಫಸ್ಟ್ ಏಡ್ ಮಾಡಿಸಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು. ಮಂಜುನಾಥ್ಗೆ ಚನ್ನಪಟ್ಟಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಬೆಂಗಳೂರಿನ ಹೊಸ್ಪ್ಯಾಟ್ ಹಾಸ್ಪಿಟಲ್ಗೆ ದಾಖಲು ಮಾಡಲಾಗಿದೆ. ಆದರೆ ಈವರೆಗೆ ಹಿರಿಯ ಅಧಿಕಾರಿಗಳು ಆಸ್ಪತ್ರೆಗೆ ಬಂದು ಮಂಜುನಾಥ್ ಆರೋಗ್ಯ ವಿಚಾರಿಸಿಲ್ಲ. ಕರೆಕ್ಟಾಗಿ ಕರ್ಕೊಂಡು ಹೋದರೆ ಅಲ್ಲಿ ಸರಿಯಾಗಿ ವೆಪನ್ಸ್ಗಳು ಸರಿಯಾಗಿಲ್ಲ. ಅದು ಸುಮಾರು ವರ್ಷಗಳು ಹಳೆ ಮಡಿಕೊಂಡಿದ್ದಾರೆ. ಅದು ಹಾಕಿ ಫೈರ್ ಮಾಡಿಕೆ ಬರಿಷ್ಠ ಆಗ್ಬಿಟ್ಟಿದೆ. ಇಷ್ಟೊತ್ತಾದರೂ ಕೂಡ ಒಬ್ಬ ಪೊಲೀಸ್ ಆಫೀಸರು ಏನಾಗಿ ಅಂತ ಒಬ್ಬ ಕಾನ್ಸ್ಟೇಬಲ್ ಕೇಳೋಕ್ಕೆ ಅವರಿಗೆ ತಾಳ್ಮೆ ಇಲ್ಲ. ಅಂದರೆ ಇಂಥ ಡಿಪಾರ್ಟ್ಮೆಂಟ್ ಮಾಡಿಕೊಂಡ್ರೆ ಹೋಮ್ ಮಿನಿಸ್ಟರ್ ಜಾರ್ಜ್ ಅವರು ಇಂಥ ಬಗ್ಗೆ ಆಕ್ಷನ್ ತೊಗೋಬೇಕು. ಇದ್ರ ಮುಂದೆ ಇದು ಏನಾದ್ರ ಬಗ್ಗೆ ಇದು ಮಾಡ್ಬೇಕಂದ್ರೆ ನಾನು ಹೋಮ್ ಮಿನಿಸ್ಟರ್ಗೂ ಇನ್ನೂ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಸದ್ಯ ಮಂಜುನಾಥ್ ಹಾಸ್ಮ್ಯಾಟ್ ಆಸ್ಪತ್ರೆಯ ಐಸಿಯುನಲ್ಲಿದ್ದಾರೆ. ಮಂಜುನಾಥ್ ಆರೋಗ್ಯದ ಬಗ್ಗೆ ಮನೆಯವರು ಆತಂಕಗೊಂಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ ಕೆಎಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ.